ಶ್ರೀ ತೈಲೇಶ್ವರ ಮಠದ ಸಂಸ್ಥಾನದ ಶ್ರೀ 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 ಪೂರ್ಣಾನಂದ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ ಇವತ್ತು ಅವರ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಹಾಗೂ ಗಾಣಿಗರ ಹಬ್ಬ 1/11/2025 ಹಮ್ಮಿಕೊಂಡಿದ್ದೀರಿ. ಎಲ್ಲ ಗಾಣಿಗ ಬಂಧುಗಳು 30,000ಕ್ಕೂ ಮೇಲ್ಪಟ್ಟು ಬಂಧುಗಳು ಇಲ್ಲಿ ಸೇರ್ತಾ ಇರೋದು ನಮ್ಮಗಳ ಎಲ್ಲರಿಗೂ ಒಂದು ಆನಂದ ತರುವಂಥದ್ದು. ಯಾಕೆಂದರೆ ನಾವು ಜನಾಂಗದಲ್ಲಿ ಒಗ್ಗೂಡಿಸುವಂಥ ಮಠ ಇರಲಿಲ್ಲ. ನಮಗಿವತ್ತು ಈ ಮಠ ಕೊಟ್ಟು ಒಗ್ಗೂಡಿಸುವಂಥ ಕೆಲಸ ಸುಮಾರು ಅವರ 60 ವರ್ಷದ ಜೀವನದಲ್ಲಿ ಜನಾಂಗ ಒಗ್ಗೂಡಿಸಬೇಕು, ಈ ಜನಾಂಗಕ್ಕೆ ಏನನ್ನ ಮಾಡಬೇಕು ಅಂತ 2Aನಿಂದ ಹಿಡಿದು ಸೊಸೈಟಿಗಳಲ್ಲಿ ನಮಗೆ ಇವತ್ತು 2 ಸ್ಥಾನ, 2Aನಿಂದ ಇವತ್ತು ಎಷ್ಟೋ ಮಕ್ಕಳು ಅದರಿಂದ ಒಳ್ಳೊಳ್ಳೆ ಇವೆಲ್ಲ ಮಾಡಿಕೊಟ್ಟು ರಾಜಕೀಯದಲ್ಲಿ ಇನ್ಯಾಕಪ್ಪ ರಾಜಕೀಯದಿಂದನೇ ಒಳ್ಳೆ ಅಧಿಕಾರದಲ್ಲಿದ್ದಾಗ ನಮ್ಮ ಸ್ವಾಮಿಗಳು ಅದನ್ನೆಲ್ಲ ತ್ಯಜಿಸಿ ಇವತ್ತು ಗುರುಬೋಧನೆ ತೆಗೆದುಕೊಂಡು ಮಠದ ಪೀಠಾಧಿಪತಿಗಳಾಗಿ ಇವತ್ತು ಗಾಣಿಗ ಸಮಾಜನ ಒಗ್ಗೂಡಿಸಿ ಎಲ್ಲ ಗಾಣಿಗ ಅನ್ನೋದ್ರ ಮೇಲೆ ನಾವು ಎಲ್ಲರೂ ಒಗ್ಗೂಟ್ಟು ಎಲ್ಲ ಗಾಣಿಗರು ತೊಗೊಳ್ಬೇಕು, ಹೆಣ್ಮಕ್ಳ ಮದುವೆಗಳಾಗಬೇಕು, ಅವ್ರ ಗಂಡು ಮಕ್ಕಳ ಮದುವೆಗಳಾಗಬೇಕು ಸೇರಿ ಇವತ್ತು ನಾವುಗಳು ಬಂಧುಗಳು ಸೇರಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀರಿ. ಸ್ವಾಮಿಗಳ ಆಶೀರ್ವಾದದೊಂದಿಗೆ ಭರ್ಜರಿಯಾಗಿ ಶಾಮಿನ ಎಲ್ಲ ಹಾಕಿದ್ದೀರಿ. ಒಂದು 30,000-35,000 ಆಸನಗಳು ಹಾಕ್ತಾಯಿದ್ದೀರಿ. ಇವತ್ತು ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ, ಕ್ಯಾಬಿನೆಟ್ಟು. ಇವತ್ತು ನಮ್ಮ ಒಂದು ಗಾಣಿಗರ ಹಬ್ಬ, ನಮ್ಮ ಬೇಡಿಕೆಗಳು, ನಮ್ಮ ಒಂದು ಗಾಣಿಗರು ನಾವಿದ್ದೀರಿ ಅಂತೇಳಿ ಸ್ವಾಮಿಗಳ ಮುಖಾಂತರ ಗುರ್ಸ್ಕೊಳೋಂಥ ಕೆಲಸ ಮಾಡ್ತಾಯಿದ್ದೀರಿ. ಎಲ್ಲ ಬಂಧುಗಳು ಮಕ್ಕಳ ಸಮೇತ ಈ ಗಾಣಿಗರ ಹಬ್ಬದಲ್ಲಿ ಒಂದು ನಮ್ಮ ಗಾಣಿಗರು ಅನ್ನೋದು ಒಂದು ತೋರಿಸ್ಬೇಕು. ಹಿಂದುಳಿದು ಜನಾಂಗ ಅಲ್ಲಲ್ಲಿ ಸೇರ್ದಿರ ಅಲ್ಲಲ್ಲೇ ಇದ್ದಿರಿ. ಇದನ್ನೆಲ್ಲ ಮಠದ ಮುಖಾಂತರ ನಮ್ಮ ಸ್ವಾಮಿಗಳಿಗೆ ಸೇರಿಸ್ತಾ ಇದ್ದಾರೆ.